ಇನ್ನು ನಾಳೆಯಿಂದ ಹೊಸ ಜಿಎಸ್ಟಿ ಜಾರಿಯಾಗಲಿದೆ. ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಬಳಸಿದರೆ ನೀವು ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಕೂಡ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸಿ ಹೀಗಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಹೊಸ ಜಿಎಸ್ಟಿ ಇದು ಬಹಳಷ್ಟು ಚಮತ್ಕಾರಿ ಉಪಯೋಗವಾಗುತ್ತೆ. ಈ ನಿಯಮವನ್ನು, ಈ ಒಂದು ನಿರ್ಧಾರವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂತಹ ಸಂದೇಶವನ್ನು ಪ್ರಧಾನಿ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ, ಯಾವುದಕ್ಕೆ ಇರಬಾರ್ದೋ ಅದಕ್ಕೆ ಕಮ್ಮಿ ಆಗಿದೆ. ಅದು ತುಂಬ ಒಳ್ಳೆಯ ವಿಷಯ. ಅದು ಒಂದು ಜಿ ಎಸ್ ಟಿ ಬಗ್ಗೆ ನಾನು ಒಂದು ವಿಷಯ ಅದು ನೋಟ್ ಮಾಡಿರೋದು. ಬಾಕಿ ತುಂಬ ವಿಷಯಗಳಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಟ್ ಇದು ಒಂದು ಪಾಯಿಂಟ್ ನಾನು ನೋಟ್ ಮಾಡಿದ್ದೀನಿ, ಇದು ಒಳ್ಳೆಯದು ಅನಿಸುತ್ತೆ. ನಮ್ಮ ಕಂಟ್ರಿಗೂ ಒಳ್ಳೆಯದು, ನಮ್ಮ ದೇಶಗೂ ಒಳ್ಳೆಯದು, ಜನಗಳಿಗೂ ಒಳ್ಳೆಯದು ಅಂತ ನನಗೆ ತೋಚುತ್ತೆ. ಯಾವುದು ಜಾಸ್ತಿ ಟ್ಯಾಕ್ಸ್ ಮಾಡಬೇಕು, ಲೈಕ್ ಸಿನ್ ಗುಡ್ಸ್ ಎಲ್ಲ ಅದು ಟ್ಯಾಕ್ಸ್ ಮಾಡಿದ್ದಾರೆ, ಅದು ಜಾಸ್ತಿ ಜನ ಕೊಡಬೇಕು. ಅಂದರೆ ಸಿನ್ ಗುಡ್ಸ್ಗೆ ನಾವು ಆ್ಯಕ್ಚುಲಿ ಪರ್ಚೇಸ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಜಾಸ್ತಿ ಟ್ಯಾಕ್ಸ್ ಮಾಡಿದ್ದಾರೆ. ಬಟ್ ಯಾವ ಗುಡ್ಸ್ಗೆ, ನಮಗೆ ವ್ಯಾಪಾರಕ್ಕೆ, ಆಮೇಲೆ ನಮಗೆ ಡೈಲಿ ನೀಡ್ಸ್ಗೆ ಬೇಕಾಗಿದ್ದು ಫುಡ್ಗೆ ಐಟಮ್ಸ್ಗೆ ಅದೆಲ್ಲ ಕಮ್ಮಿ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ವಿಷಯ ಅಂತ ನನಗೆ ತೋಚುತ್ತೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ. ಇನ್ನು ನಾಳೆಯಿಂದ ಹೊಸ ಜಿಎಸ್ಟಿ ಜಾರಿಯಾಗಲಿದೆ. ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಬಳಸಿದರೆ ನೀವು ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಕೂಡ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸಿ ಹೀಗಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಹೊಸ ಜಿಎಸ್ಟಿ ಇದು ಬಹಳಷ್ಟು ಚಮತ್ಕಾರಿ ಉಪಯೋಗವಾಗುತ್ತೆ. ಈ ನಿಯಮವನ್ನು, ಈ ಒಂದು ನಿರ್ಧಾರವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂತಹ ಸಂದೇಶವನ್ನು ಪ್ರಧಾನಿ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ, ಯಾವುದಕ್ಕೆ ಇರಬಾರ್ದೋ ಅದಕ್ಕೆ ಕಮ್ಮಿ ಆಗಿದೆ. ಅದು ತುಂಬ ಒಳ್ಳೆಯ ವಿಷಯ. ಅದು ಒಂದು ಜಿ ಎಸ್ ಟಿ ಬಗ್ಗೆ ನಾನು ಒಂದು ವಿಷಯ ಅದು ನೋಟ್ ಮಾಡಿರೋದು. ಬಾಕಿ ತುಂಬ ವಿಷಯಗಳಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಟ್ ಇದು ಒಂದು ಪಾಯಿಂಟ್ ನಾನು ನೋಟ್ ಮಾಡಿದ್ದೀನಿ, ಇದು ಒಳ್ಳೆಯದು ಅನಿಸುತ್ತೆ. ನಮ್ಮ ಕಂಟ್ರಿಗೂ ಒಳ್ಳೆಯದು, ನಮ್ಮ ದೇಶಗೂ ಒಳ್ಳೆಯದು, ಜನಗಳಿಗೂ ಒಳ್ಳೆಯದು ಅಂತ ನನಗೆ ತೋಚುತ್ತೆ. ಯಾವುದು ಜಾಸ್ತಿ ಟ್ಯಾಕ್ಸ್ ಮಾಡಬೇಕು, ಲೈಕ್ ಸಿನ್ ಗುಡ್ಸ್ ಎಲ್ಲ ಅದು ಟ್ಯಾಕ್ಸ್ ಮಾಡಿದ್ದಾರೆ, ಅದು ಜಾಸ್ತಿ ಜನ ಕೊಡಬೇಕು. ಅಂದರೆ ಸಿನ್ ಗುಡ್ಸ್ಗೆ ನಾವು ಆ್ಯಕ್ಚುಲಿ ಪರ್ಚೇಸ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಜಾಸ್ತಿ ಟ್ಯಾಕ್ಸ್ ಮಾಡಿದ್ದಾರೆ. ಬಟ್ ಯಾವ ಗುಡ್ಸ್ಗೆ, ನಮಗೆ ವ್ಯಾಪಾರಕ್ಕೆ, ಆಮೇಲೆ ನಮಗೆ ಡೈಲಿ ನೀಡ್ಸ್ಗೆ ಬೇಕಾಗಿದ್ದು ಫುಡ್ಗೆ ಐಟಮ್ಸ್ಗೆ ಅದೆಲ್ಲ ಕಮ್ಮಿ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ವಿಷಯ ಅಂತ ನನಗೆ ತೋಚುತ್ತೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ. ಇನ್ನು ನಾಳೆಯಿಂದ ಹೊಸ ಜಿಎಸ್ಟಿ ಜಾರಿಯಾಗಲಿದೆ. ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಬಳಸಿದರೆ ನೀವು ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಕೂಡ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸಿ ಹೀಗಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಹೊಸ ಜಿಎಸ್ಟಿ ಇದು ಬಹಳಷ್ಟು ಚಮತ್ಕಾರಿ ಉಪಯೋಗವಾಗುತ್ತೆ. ಈ ನಿಯಮವನ್ನು, ಈ ಒಂದು ನಿರ್ಧಾರವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂತಹ ಸಂದೇಶವನ್ನು ಪ್ರಧಾನಿ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ,
ಯಾವುದಕ್ಕೆ ಇರಬಾರ್ದೋ ಅದಕ್ಕೆ ಕಮ್ಮಿ ಆಗಿದೆ. ಅದು ತುಂಬ ಒಳ್ಳೆ ವಿಷಯ. ಅದು ಒಂದು GST ಬಗ್ಗೆ ನಾನು ಒಂದು ವಿಷಯ ಅದು ನೋಟ್ ಮಾಡಿರೋದು. ಬಾಕಿ ತುಂಬ ವಿಷಯಗಳಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಟ್ ಇದು ಒಂದು ಪಾಯಿಂಟ್ ನಾನು ನೋಟ್ ಮಾಡಿದ್ದೀನಿ, ಇದು ಒಳ್ಳೆಯದು ಅನಿಸುತ್ತೆ. ನಮ್ಮ ಕಂಟ್ರಿಗೂ ಒಳ್ಳೆಯದು, ನಮ್ಮ ದೇಶಗೂ ಒಳ್ಳೆಯದು, ಜನಗಳಿಗೂ ಒಳ್ಳೆಯದು ಅಂತ ನನಗೆ ತೋಚುತ್ತೆ. ಯಾವುದು ಜಾಸ್ತಿ ಟ್ಯಾಕ್ಸ್ ಮಾಡಬೇಕು, ಲೈಕ್ ಸಿನ್ ಗುಡ್ಸ್ ಎಲ್ಲ ಅದು ಟ್ಯಾಕ್ಸ್ ಮಾಡಿದ್ದಾರೆ, ಅದು ಜಾಸ್ತಿ ಜನ ಕೊಡಬೇಕು. ಅಂದರೆ ಸಿನ್ ಗುಡ್ಸ್ಗೆ ನಾವು ಆ್ಯಕ್ಚುಲಿ ಪರ್ಚೇಸ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಜಾಸ್ತಿ ಟ್ಯಾಕ್ಸ್ ಮಾಡಿದ್ದಾರೆ. ಬಟ್ ಯಾವ ಗುಡ್ಸ್ಗೆ ನಮಗೆ ವ್ಯಾಪಾರಕ್ಕೆ ಆಮೇಲೆ ನಮಗೆ ಡೈಲಿ ನೀಡ್ಸ್ಗೆ ಬೇಕಾಗಿದ್ದು ಫುಡ್ಗೆ ಐಟಮ್ಸ್ಗೆ ಅದೆಲ್ಲ ಕಮ್ಮಿ ಮಾಡಿದ್ದಾರೆ. ಅದು ತುಂಬ ಒಳ್ಳೆ ವಿಷಯ ಅಂತ ನನಗೆ ತೋಚುತ್ತೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ. ಇನ್ನು ನಾಳೆಯಿಂದ ಹೊಸ GST ಜಾರಿಯಾಗಲಿದೆ. ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಬಳಸಿದರೆ ನೀವು ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ಎಲ್ಲರೂ ಕೂಡ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸಿ ಹೀಗಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಹೊಸ GST ಇದು ಬಹಳಷ್ಟು ಚಮತ್ಕಾರಿ ಉಪಯೋಗವಾಗುತ್ತೆ. ಈ ನಿಯಮವನ್ನು, ಈ ಒಂದು ನಿರ್ಧಾರವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂತಹ ಸಂದೇಶವನ್ನು ಪ್ರಧಾನಿ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ, ಯಾವುದಕ್ಕೆ ಇರಬಾರ್ದೋ ಅದಕ್ಕೆ ಕಮ್ಮಿ ಆಗಿದೆ. ಅದು ತುಂಬ ಒಳ್ಳೆ ವಿಷಯ. ಅದು ಒಂದು GST ಬಗ್ಗೆ ನಾನು ಒಂದು ವಿಷಯ ಅದು ನೋಟ್ ಮಾಡಿರೋದು. ಬಾಕಿ ತುಂಬ ವಿಷಯಗಳಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಟ್ ಇದು ಒಂದು ಪಾಯಿಂಟ್ ನಾನು ನೋಟ್ ಮಾಡಿದ್ದೀನಿ, ಇದು ಒಳ್ಳೆಯದು ಅನಿಸುತ್ತೆ. ನಮ್ಮ ಕಂಟ್ರಿಗೂ ಒಳ್ಳೆಯದು, ನಮ್ಮ ದೇಶಗೂ ಒಳ್ಳೆಯದು, ಜನಗಳಿಗೂ ಒಳ್ಳೆಯದು ಅಂತ ನನಗೆ ತೋಚುತ್ತೆ. ಯಾವುದು ಜಾಸ್ತಿ ಟ್ಯಾಕ್ಸ್ ಮಾಡಬೇಕು, ಲೈಕ್ ಸಿನ್ ಗುಡ್ಸ್ ಎಲ್ಲ ಅದು ಟ್ಯಾಕ್ಸ್ ಮಾಡಿದ್ದಾರೆ, ಅದು ಜಾಸ್ತಿ ಜನ ಕೊಡಬೇಕು. ಅಂದರೆ ಸಿನ್ ಗುಡ್ಸ್ಗೆ ನಾವು ಆ್ಯಕ್ಚುಲಿ ಪರ್ಚೇಸ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಜಾಸ್ತಿ ಟ್ಯಾಕ್ಸ್ ಮಾಡಿದ್ದಾರೆ. ಬಟ್ ಯಾವ ಗುಡ್ಸ್ಗೆ ನಮಗೆ ವ್ಯಾಪಾರಕ್ಕೆ ಆಮೇಲೆ ನಮಗೆ ಡೈಲಿ ನೀಡ್ಸ್ಗೆ ಬೇಕಾಗಿದ್ದು ಫುಡ್ಗೆ ಐಟಮ್ಸ್ಗೆ ಅದೆಲ್ಲ ಕಮ್ಮಿ ಮಾಡಿದ್ದಾರೆ. ಅದು ತುಂಬ ಒಳ್ಳೆ ವಿಷಯ ಅಂತ ನನಗೆ ತೋಚುತ್ತೆ. ಪ್ರಧಾನಮಂತ್ರಿ ಮೋದಿ ಬಗ್ಗೆ, ಅವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಲ್ಲ ಇವಾಗ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಭಯ ಇತ್ತು. ಆದರೆ ಇವಾಗ ಟ್ಯಾಕ್ಸಸ್ಸು ಯಾವುದಕ್ಕೆ ಜಾಸ್ತಿ ಆಗಬೇಕೋ ಅದಕ್ಕೆ ಜಾಸ್ತಿ ಆಗಿದೆ. ಇನ್ನು ನಾಳೆಯಿಂದ ಹೊಸ GST ಜಾರಿಯಾಗಲಿದೆ. ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಬಳಸಿದರೆ ನೀವು ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ಎಲ್ಲರೂ ಕೂಡ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸಿ ಹೀಗಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಹೊಸ GST ಇದು ಬಹಳಷ್ಟು ಚಮತ್ಕಾರಿ ಉಪಯೋಗವಾಗುತ್ತೆ. ಈ ನಿಯಮವನ್ನು, ಈ ಒಂದು ನಿರ್ಧಾರವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂತಹ ಸಂದೇಶವನ್ನು ಪ್ರಧಾನಿ ಮೋದಿ